ಇನ್ನು ಮುಡಾದಿಂದ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿವಾದ ಏನಿದೆ ಟಿವಿ9 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಡಾದಿಂದ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 8 ಕೋಟಿ ಜಮೀನಿಗೆ 60 ಕೋಟಿ ಪರಿಹಾರ ಕೇಳಲಾಗಿತ್ತು. ತಮ್ಮ ಜಮೀನು ಬೆಲೆ 8 ಕೋಟಿ ಅಂತ ದಾಖಲೆಯಲ್ಲಿದೆ, ಡಾಕ್ಯುಮೆಂಟ್ ಅಲ್ಲಿ ಇದೆ. 2023ರ ಚುನಾವಣೆ ಅಫಿಡವಿಟ್ನಲ್ಲಿ 8 ಕೋಟಿ ಅಂತ ಉಲ್ಲೇಖ ಆಗಿದೆ. ಮುಡಾದಿಂದ ಹಂಚಿಕೆ ಆದಂಥ ನಿವೇಶನದ ಮೌಲ್ಯ 8 ಕೋಟಿ. ಆದರೆ ಇತ್ತೀಚೆಗೆ 60 ಕೋಟಿ ಪರಿಹಾರಕ್ಕೆ ಸಿಎಂ ಡಿಮ್ಯಾಂಡ್ ಮಾಡಿದ್ದಾರೆ. 60 ಕೋಟಿ ಕೊಟ್ಟರೆ ಸೈಟ್ ವಾಪಸ್ ಎಂದಿದ್ದ ಸಿದ್ದರಾಮಯ್ಯ. ಆದರೆ RTI ಕಾರ್ಯಕರ್ತ ಗಂಗರಾಜು 60 ಕೋಟಿ ಯಾಕೆ ಕೊಡಬೇಕು? 8 ಕೋಟಿಯ ಜಮೀನಿಗೆ, ಆ ವ್ಯಾಲ್ಯೂಯೇಷನ್ ಇರುವಂತಹ ಜಮೀನಿಗೆ 60 ಕೋಟಿ ಅಂದ್ರೆ ಆಲ್ಮೋಸ್ಟ್ 1:6. ನಾವು ನೋಡ್ತಾ ಹೋದ್ರೆ ಅದರ ರೇಟ್ ಏನಿದೆ 1:7-8 ಆಗುತ್ತೆ ಆಲ್ಮೋಸ್ಟ್. ಇದು ಅಫಿಡವಿಟ್ನಲ್ಲಿ 14 ನಿವೇಶನಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ವಿಜಯನಗರದಲ್ಲಿ ಮುಡಾದಿಂದ ಹಂಚಿಕೆ ಎಂದು ಉಲ್ಲೇಖ ಆಗಿದೆ. ಸೊ 14 ಸೈಟ್ಗಳ ಮೌಲ್ಯ ಸುಮಾರು 8,33,35,104. ಹಾಗಾದ್ರೆ ಇದರ ಬೆಲೆ ಏನಿದೆ ಅದಕ್ಕಿಂತ ಜಾಸ್ತಿ ಯಾಕೆ ಕೇಳಲಾಗಿದೆ ಅನ್ನೋದು ಸಹಜವಾಗಿ ಈಗ RTI ಕಾರ್ಯಕರ್ತರು ಕೇಳಿರುವಂತಹ ಪ್ರಶ್ನೆ ಇದು. ಸೊ 60 ಕೋಟಿ ಅಂತಂದ್ರೆ ಅದರ ಮೊತ್ತ ಆಲ್ಮೋಸ್ಟ್ 7 ಪಟ್ಟು ಅಂದರೂ ಕೂಡ 56 ಕೋಟಿ, 57, 58 ಕೋಟಿ ಆಗುತ್ತೆ. ಸೊ 7 ಪಟ್ಟು ಹೆಚ್ಚಾಗಿ ಯಾಕೆ ಕೇಳಲಾಗಿದೆ ಅನ್ನೋದು. ತಮ್ಮ ಜಮೀನು ಬೆಲೆ 8 ಕೋಟಿ ಅಂತ ಅಫಿಡವಿಟ್ನಲ್ಲಿ ಉಲ್ಲೇಖಿಸಲಾಗಿದೆ. 14 ಸೈಟ್ಗಳ ಮೌಲ್ಯ 8,33,35,101 ಅನ್ನೋದು. ಆದರೆ ಇಷ್ಟು ಬೆಲೆ ಬಾಳುವಂಥ ಒಂದು ಸೈಟ್ಗೆ ಯಾಕೆ 60 ಕೋಟಿ ಪರಿಹಾರವನ್ನು ಯಾಕೆ ಕೇಳಲಾಯಿತು ಅಂತ RTI ಕಾರ್ಯಕರ್ತ ಗಂಗರಾಜು ಪ್ರಶ್ನೆ ಮಾಡಿದ್ದಾರೆ. 60 ಕೋಟಿ ಕೊಟ್ಟರೆ ಸೈಟ್ ವಾಪಸ್ ಅಂತ ಹೇಳಿದಂಥ ಸಿದ್ದರಾಮಯ್ಯ 60 ಕೋಟಿ ಯಾಕೆ ಕೊಡಬೇಕು? RTI ಕಾರ್ಯಕರ್ತ ಗಂಗರಾಜು ಅವರ ಪ್ರಶ್ನೆ. ಅಫಿಡವಿಟ್ನಲ್ಲಿ ಬಹಳ ಸ್ಪಷ್ಟವಾಗಿ 14 ನಿವೇಶನಗಳ ಬಗ್ಗೆ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಮುಡಾದಿಂದ ಹಂಚಿಕೆ ಆಗಿರುವಂಥದ್ದು ಉಲ್ಲೇಖ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಮೊನ್ನೆ ಹೇಳಿದ್ದೇನು ಬನ್ನಿ ನೋಡೋಣ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. ನಮ್ಮದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಮೂಡಾದವರು ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ. ಮೂಡ ಮೀಟಿಂಗ್ನಲ್ಲಿ ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓಲಿ 50. ನಮಗೆ 3 ಎಕರೆ 16 ಗುಂಟೆನೇ ಕೊಡಬೇಕು. ಲ್ಯಾಂಡ್ ಟು ಲ್ಯಾಂಡ್ ನಮಗೆ 62 ಕೋಟಿ ಆಗುತ್ತೆ. ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ. 62 ಕೋಟಿ ಮಾರ್ಕೆಟ್ ಪ್ರೈಸ್ 62 ಕೋಟಿ ಆಗುತ್ತೆ. ಕೊಟ್ಬಿಡ್ಲಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ. 62 ಕೋಟಿ ಮಾರ್ಕೆಟ್ ಪ್ರೈಸ್ ಅದಕ್ಕಿಂತ ಕಡಿಮೆ. ಅದಕ್ಕಿಂತ ಕಡಿಮೆ ಈ ಕೊಟ್ಟಿರೋದು ಕಮ್ಮಿನೇ. ಕೊಟ್ಟಿರೋದು 14 ಸೈಟು ನೋಡಪ್ಪ. 3 ಎಕರೆ 16 ಗುಂಟೆನಲ್ಲಿ 1 ಎಕರೆಗೆ ಎಷ್ಟು ಚದರಡಿ? 44,000. ನನಗೆ ಕೊಟ್ಟಿರೋದು 38,264. 1 ಎಕರೆಗಿಂತ ಕಡಿಮೆ ಆಯ್ತಲ್ಲ. ಸಿಎಂ ತಮಗೆ 60 ಕೋಟಿ ಬರಬೇಕು ಅಂತ ಹೇಳ್ತಿದ್ರೆ RTI ಕಾರ್ಯಕರ್ತ ಗಂಗರಾಜು ಮಾಡಿರುವಂತಹ ಆರೋಪ ಏನು ಬನ್ನಿ ತೋರಿಸ್ತೇವೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬದಲಿ ನಿವೇಶನವನ್ನು ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಜಮೀನನ್ನು ಕಳೆದುಕೊಂಡಿದ್ದೇವೆ, 62 ಕೋಟಿ ರೂಪಾಯಿಯನ್ನು ವಾಪಸ್ಸು ಕೊಡಿ, ನಾವೆಲ್ಲವನ್ನು ವಾಪಸ್ಸು ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಅದರ ಬೆಲೆ 25 ಲಕ್ಷ. ಯಾಕೆ 62 ಕೋಟಿ ಕೊಡಬೇಕು ಅನ್ನೋದು RTI ಕಾರ್ಯಕರ್ತ ಗಂಗರಾಜು ಅವರ ಪ್ರಶ್ನೆ. ಈ ಬಗ್ಗೆ ಮಾತಾಡಲಿಕ್ಕೆ ಅವರೇ ಸ್ವತಃ ನಮ್ಮ ಜೊತೆಗಿದ್ದಾರೆ. ಸರ್, ಸಿಎಂ ಸಿದ್ದರಾಮಯ್ಯ ಅವರು 62 ಕೋಟಿ ಕೊಡಿ, ನಮ್ಮ ಜಮೀನು ಕಳ್ಕೊಂಡಿದ್ದು ವಾಪಸ್ ಕೊಡ್ತೀವಿ ಅಂತ ಹೇಳಿದರೆ, ತಾವು ನೋಡಿದ್ರೆ 25 ಲಕ್ಷ ಬೆಲೆ ಅಂತಾರೆ. ಹೇಗೆ ಇದು ಅಂತ? ಸರ್, ಸನ್ಮಾನ್ಯ ಸಿದ್ದರಾಮಯ್ಯನವರು 2018ರಲ್ಲಿ ಚುನಾವಣೆಗೆ ನಿಂತಾಗ ಆವಾಗ ಅಫಿಡವಿಟ್ನಲ್ಲಿ ಅವರೇ ಸಲ್ಲಿಸಿದ್ದಾರೆ. ಈ ಏನು ಕೆಸರೆ ಗ್ರಾಮದ 464 ಸರ್ವೆ ನಂಬರಲ್ಲಿ 3 ಎಕರೆ 16 ಗುಂಟೆ ಜಮೀನು ನಮ್ಮ ಪತ್ನಿಗೆ ಅವರಣ್ಣ ಗಿಫ್ಟ್ ಕೊಟ್ಟಿರೋದು ಹೊರತು
ಪರ್ಚೇಸಿಂಗ್ ಕಾಸ್ಟು 0 ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದ್ರ ಹೊರ್ತು ಬಂದು 25 ಲಕ್ಷ ಅಂತ ಮೆನ್ಷನ್ ಮಾಡಿದ್ರು ಸ್ವಾಮಿ. ಇವರು ಈಗ ಒಂದು 62 ಕೋಟಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರಲ್ಲ ಒಬ್ಬ ಮುಖ್ಯಮಂತ್ರಿಗಳು, ನಾವೇನು ಹೇಳಬೇಕು ಇವಾಗ? ಹಾಗೆ ಮುಂದುವರೆದು 2023ರಲ್ಲಿ ಎಲೆಕ್ಷನ್ ಚುನಾವಣೆ ಇಲ್ಲಿ ಅಫಿಡೇವಿಟ್ ಮತ್ತೆ ಸಲ್ಲಿಸಿದ್ದಾರೆ ಸ್ವಾಮಿ. ಅದರಲ್ಲಿ ಏನು ಸಲ್ಲಿಸಿದ್ದಾರೆ? ಆ ಜಮೀನು ಸಲ್ಲಿಸಿಲ್ಲ. ಈಗೇನು ಮೂಡಾ ಪ್ರಾಧಿಕಾರದಿಂದ ಏನು 14 ನಿವೇಶನಗಳು ಖರೀದಿ ಮಾಡಿದಾರೋ ಕೊಟ್ಟಿದ್ದಾರೋ ಅದರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಆ ಡಿಕ್ಲೇರ್ ಮಾಡಬೇಕು ಪರ್ಚೇಸ್ ಕಾಸ್ಟು 0 ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಅದನ್ನು ಹೊರ್ತು ಬಂದು 8,30,00,000 ಏನೋ ಹೇಳಿದ್ದಾರೆ ಸರ್. ಸೊ ಈಗ ಸಿದ್ದರಾಮಯ್ಯನವರು ಈಗ 23 ಲಕ್ಷದ ಪ್ರಾಪರ್ಟಿನ 25 ಲಕ್ಷ ರೂಪಾಯಿದು ಪ್ರಾಪರ್ಟಿ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ಬೇಕಾದ್ರೆ ಈಗ 2023ರಲ್ಲಿ 10 ಕೋಟಿ 62 ಕೋಟಿ ಕೇಳ್ತಾ ಇದ್ದಾರೆ ಅಂದರೆ ಇದು ಯಾವ ಲೆಕ್ಕ ಸರ್ ಅಂತ ನನಗೆ ಅರ್ಥವಾಯ್ತಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ, ಕರ್ನಾಟಕ ಜನರಿಗೆ ಇದು ಅರ್ಥವಾಗ್ತಾ ಇದೆ ಅನ್ನೋ ಗೊತ್ತಾಯ್ತಿಲ್ಲ. ನಿಮ್ಮ ಲೆಕ್ಕಾಚಾರ, ನೀವು ಹಲವಾರು ಬಾರಿ ಬಜೆಟ್ ಮಂಡನೆ ಮಾಡಿದ್ದೀರಾ, ನೀವು ಆರ್ಥಿಕ ತಜ್ಞರು ಸಹ ಇದ್ದೀರಾ, ದಯವಿಟ್ಟು ಇದೊಂದು ಸ್ವಲ್ಪ ಲೆಕ್ಕ ಹೇಳ್ತೀರಾ ತಾವು ಯಾವ ಥರ ಅಂತ? 25 ಲಕ್ಷ ಅಂತ ಅವರು 2017 ಡಿಕ್ಲೇರ್ ಮಾಡ್ಕೊಂಡ್ರು, ಅದನ್ನ ಸರೆಂಡರ್ ಮಾಡಿ ಅಂದರೆ ಅದನ್ನ ತಗೊಂಡ್ರು ಮುಡಾ ಅಂತೇಳಿ 8 ಕೋಟಿ ಪರಿಹಾರ ತಗೊಂಡಿದ್ದಾರೆ. ಈಗ ಅದಕ್ಕೆ ಬಾಯಿ ಮಾತಲ್ಲಿ 62 ಕೋಟಿ ಕೇಳ್ತಾ ಇದ್ದಾರೆ ಅಂತ ಸರ್. ಅದು 2018ರಲ್ಲಿ ಅವ್ರು 25 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ಬೇಕಾದ್ರೆ ಈಗ ಅದಕ್ಕೆ ಬದಲಾಗಿ ನಾವು ಈಗ 2023ರಲ್ಲಿ 8 ಕೋಟಿ 30 ಲಕ್ಷ ರೂಪಾಯಿ ಹೊರತದ್ದು ತೊಗೊಂಡಾದ್ಮೇಲೆ ಇವರು ಮತ್ತೆ ತಿರ್ಗಿ 62 ಕೋಟಿ ಕೊಡಿ ನಾನು ಬಿಟ್ಬಿಡ್ತೀನಿ ಆ ಲ್ಯಾಂಡ್ ಅಂತ ಅಂದರೆ ಅದು ಏನು ಅರ್ಥ? ಅಲ್ಲಿಗೆ ಏನು ಇವರು ಸಂದೇಶ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅದ್ರ ಬಗ್ಗೆ ಒಂಚೂರು ಕ್ಲಾರಿಫಿಕೇಷನ್ ಕೊಡ್ತೀರಾ? ಹಾಗಾದ್ರೆ ಸ್ವಲ್ಪ ಕೊಡಿ, ಜನಗಳಿಗೆ ಸ್ವಲ್ಪ ಗೊತ್ತಾಗಲಿ. ಸೊ ಮುಂದುವರೆದು ಇದು RTI ಕಾರ್ಯಕರ್ತ ಗಂಗರಾಜು ಅವರ ಮಾತು. ಅಂದರೆ ಈಗಾಗಲೇ 2018ರ ಚುನಾವಣಾ ಅಫಿಡೇವಿಟ್ನಲ್ಲಿ ಸಿದ್ದರಾಮಯ್ಯ ಅವರು 3 ಎಕರೆ 16 ಗುಂಟೆಗೆ 25 ಲಕ್ಷ ಮೌಲ್ಯ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅದಾದ ನಂತರ 2023ರಲ್ಲಿ 8 ಕೋಟಿಯನ್ನು ಪರಿಹಾರ ರೂಪವಾಗಿ ಮುಡಾದಿಂದ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ. ಇದೀಗ ಆ ಒಂದು ಏನು ತಮ್ಮ ಜಮೀನನ್ನು ಕಳ್ಕೊಂಡಿದ್ದೇವೆ 62 ಕೋಟಿ ಕೊಡಿ ವಾಪಸ್ಸು ತಗೊಳ್ಳಿ ಅಂತಿದ್ದಾರೆ. ಈ ಲೆಕ್ಕಾಚಾರವೇ ಅರ್ಥವಾಗ್ತಾ ಇಲ್ಲ ಎಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.